ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ ಸಮಾರಂಭ ಇದೆ. ಜೂನ್ 3ನೇ ತಾರೀಕು ಸಂಜೆ 4 ಗಂಟೆಗೆ ಆಗ್ತಾ ಇದೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಲಿದ್ದಾರೆ. ಈ ಮಧ್ಯೆ ಹಿರಿಯ ರಾಜಕಾರಣಿ, ಕರ್ನಾಟಕ ಕಂಡಂತಹ ಒಂದು ಅತಿದೊಡ್ಡ ರಾಜಕೀಯ ಅಧ್ಯಾಯವೇ ಮುಗಿದಿರುವಂಥದ್ದು. ಅಧಿಕಾರ ರಾಜಕಾರಣದಿಂದ ಸಿದ್ದರಾಮಯ್ಯನವರು ಇಳಿದಿದ್ದಾರೆ, ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಈ ಮಧ್ಯೆ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು JDS ತಮ್ಮದೇ ಆದಂತಹ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗ್ತಾ ಇರುವುದನ್ನ ಅಳೆದು ಒಂದು ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ರಾಜಕಾರಣದ ರೀತಿಯೇ ಬೇರೆ ಇತ್ತು, ಡಿ.ಕೆ. ಶಿವಕುಮಾರ್ ಅವರ ರಾಜಕಾರಣದ ರೀತಿಯೇ ಬೇರೆ ರೀತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡೋದಿಲ್ಲ ಮತ್ತು ತನಗೆ ಏನು ಸರಿ ಅನ್ನಿಸ್ತದೆಯೋ ಅದನ್ನೇ ಮಾಡುವಂತಹ ಕೆಲವೊಂದಷ್ಟು ನಿರ್ಧಾರಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಖಡಾಖಂಡಿತವಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಗೊತ್ತೇ ಇದೆ. ಮತ್ತು ಮೇಲಾಗಿ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯದ ಒಂದಷ್ಟು ಇತಿಹಾಸವನ್ನು ನೋಡ್ತಾ ಹೋದಾಗ ದ್ವೇಷ ರಾಜಕಾರಣವೂ ಕೂಡ ಪ್ರಮುಖವಾಗಿ ಮುಂದಿನ ಸಾಲಿನಲ್ಲಿ ಕೇಳಿಬರುವಂತಹ ಒಂದು ಪದ. ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ಜಿದ್ದಿಗೆ ಬಿದ್ದುಬಿಟ್ರೆ, ದ್ವೇಷದ ರಾಜಕಾರಣ ಅನ್ನುವಂಥದ್ದು ಬಂದುಬಿಟ್ರೆ ಅವರು ಅದನ್ನು ತೀರಿಸಿಯೇ ತೀರಿಸ್ತಾರೆ ಅನ್ನುವಂಥದ್ದು ಬೇಕಾದಷ್ಟು ಉದಾಹರಣೆಗಳು ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತಹ ರಾಜಕಾರಣಗಳಲ್ಲಿ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿದ್ದೇವೆ. ಹೀಗಾಗಿ ಈ ಬಾರಿ ಏನು ಇವರು ಉಪಮುಖ್ಯಮಂತ್ರಿಯಾಗಿ, ಇಲ್ಲಿಯ ತನಕ ಡಿ.ಕೆ. ಶಿವಕುಮಾರ್ ಅವರು ಶಾಸಕರಾಗಿ, ಸಚಿವರಾಗಿ, KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿಯೇ ಇಷ್ಟರ ಮಟ್ಟಿಗೆ ರಾಜಕಾರಣವನ್ನು ಮಾಡಿದ್ದಾರೆ. ಇನ್ನು ರಾಜ್ಯದ ಮುಖ್ಯಮಂತ್ರಿಯೇ ಆಗಿಬಿಟ್ಟರೆ ಯಾವ ರೀತಿಯಾಗಿ ಇವರು ರಾಜಕಾರಣವನ್ನು ಮಾಡಬಹುದು, ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬಹುದು, ಯಾವ ರೀತಿಯಾಗಿ ನಡೆದುಕೊಳ್ಳಬಹುದು ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಯಾಕೆ ಅಂತಂದ್ರೆ ಅಧಿಕಾರ ಇದ್ದಾಗ ಯಾವ ರೀತಿ ನಡ್ಕೊಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿರುವಂಥದ್ದು. ಏನೆಲ್ಲ ಇವರು ಮಾಡ್ತಾರೆ ಅನ್ನುವಂಥದ್ದು. ಇದರ ಜೊತೆಗೆ ಪ್ರತಿಪಕ್ಷವಾದಂತಹ ಬಿಜೆಪಿ ನಾಯಕರು ತಮ್ಮದೇ ಆದಂತಹ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಒಂದು ರೀತಿ ಅನಲೈಸ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಡ್ಕೊಳ್ಳಬಹುದು ಅಂತ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರಾಗಿರುವಂತಹ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನವರ ದೊಡ್ಡ ಅಭಿಮಾನಿ, ಸಿದ್ದರಾಮಯ್ಯನವರ ರಾಜಕಾರಣದ ರೀತಿಯನ್ನ ನಾನು ನೋಡಿದ್ದೇನೆ. ಅವರು ಡಿ.ಕೆ. ಶಿವಕುಮಾರ್ ಥರ ಅಲ್ಲ. ಹಿರಿಯ ರಾಜಕಾರಣಿ ಸಿದ್ದರಾಮಯ್ಯನವರು ಸದನದಲ್ಲಿ ಯಾರನ್ನೇ ಆದರೂ ಕೂಡ, ಯಾರ ವಿರುದ್ಧವೇ ಆಗಲೂ ಕೂಡ ಧ್ವನಿ ಎತ್ತಿದ್ರು, ಗಲಾಟೆ ಏನೇ ಆದರೂ ಕೂಡ ಅದನ್ನು ವೈಯಕ್ತಿಕವಾಗಿ ತಗೊಳ್ತಾ ಇರಲಿಲ್ಲ ಸಿದ್ದರಾಮಯ್ಯನವರು. ಸದನದ ಹೊರಗಡೆ ಬಂದಂಥ ನಂತರದಲ್ಲೂ ಕೂಡ ಸಿದ್ದರಾಮಯ್ಯನವರು ನಮ್ಮನ್ನ ಹಾಡಿ ಹೊಗಳುವಂತಹ ಕೆಲಸವನ್ನು ಅಥವಾ ಬಹಳ ಸ್ನೇಹಜೀವಿಯಾಗಿರುವಂತಹ ರೀತಿಯಲ್ಲೂ ನಡ್ಕೊಳ್ತಾ ಇದ್ರು. ಸದನದಲ್ಲಿ ಬೇರೆ, ರಾಜಕಾರಣವೇ ಬೇರೆ, ವೈಯಕ್ತಿಕವಾದಂತಹ ಸಂಬಂಧವೇ ಬೇರೆ ಅನ್ನೋ ಥರದಲ್ಲಿ ಸಿದ್ದರಾಮಯ್ಯನವರು ನಡ್ಕೊಳ್ತಾ ಇದ್ರು. ಆದರೆ ಡಿ.ಕೆ. ಶಿವಕುಮಾರ್ ಆ ರೀತಿ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲವನ್ನೂ ಕೂಡ ಬಹಳ ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ. ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ, ದ್ವೇಷ ರಾಜಕಾರಣ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅಷ್ಟು ಸುಲಭ ಅಲ್ಲ ಅವ್ರನ್ನ ತಗೊಳ್ಳೋದು ನಾವು ಅಂತ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಇಬ್ಬರು ಘಟಾನುಘಟಿ ನಾಯಕರ ಹೆಸರನ್ನ ಯತ್ನಾಳ್ ಅವರು ಮೆನ್ಷನ್ ಮಾಡಿದ್ದಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತ ನಂತರದಲ್ಲಿ ಖಂಡಿತವಾಗಿಯೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ಪ್ರತಿಪಕ್ಷ ನಾಯಕ R ಅಶೋಕ್ ಅವರ ಫೈಲ್ಗಳನ್ನ ತರಿಸಿ ಓಪನ್ ಮಾಡುವಂತಹ ಕೆಲಸವನ್ನ ಖಂಡಿತವಾಗಿಯೂ ಡಿ.ಕೆ. ಶಿವಕುಮಾರ್ ಮಾಡ್ತಾರೆ. ಅಶೋಕ್ ಮತ್ತು BY ವಿಜಯೇಂದ್ರ ಅವರು ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆಯನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕಾಗಿ, ಏನದು ಹಾಗಾದ್ರೆ, ಏನು ಫೈಲು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಫೈಲು, ಯಾಕೆ ಡಿ.ಕೆ. ಶಿವರು ತೆಗೆಸ್ತಾರೆ? ಹಾಗಾದ್ರೆ ಹೆದರಿಕೆ ಕಾಡ್ತಾ ಇದೆಯಾ R ಅಶೋಕ್ ಮತ್ತು BY ವಿಜಯೇಂದ್ರ ಅವರಿಗೆ? BY ವಿಜಯೇಂದ್ರ ಮತ್ತು R ಅಶೋಕ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ಇದ್ದಾರಾ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ? ಇಷ್ಟೆಲ್ಲ ರಾಜಕಾರಣವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರಾ? ಬೇಕಾದಷ್ಟು ಪ್ರಶ್ನೆಗಳು ಯತ್ನಾಳ್ ಅವರ ಈ ಒಂದು ಹೇಳಿಕೆಯ ಸುತ್ತಮುತ್ತ ಈಗ ಕೇಳಿ ಬರ್ತಾ ಇರುವಂಥದ್ದು, ಹುಟ್ಟುಕೊಳ್ತಾ ಇರುವಂಥದ್ದು. ಹಾಗಾದ್ರೆ ಪ್ರತಿಪಕ್ಷವಾಗಿ ಬಿಜೆಪಿ ಯಾವ ರೀತಿಯ ಕೆಲಸ ಮಾಡುತ್ತೆ, ಯಾವ ರೀತಿಯಾಗಿ ಆಡಳಿತ ಪಕ್ಷವಾದಂಥ ಕಾಂಗ್ರೆಸ್ ಅನ್ನ ಎದುರಿಸುತ್ತೆ, ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಎದುರಿಸುತ್ತೆ, ಪಕ್ಷವಾಗಿ ಆಡಳಿತ ಪಕ್ಷವನ್ನ
ಪ್ರತಿಪಕ್ಷವಾಗಿ ಆಡಳಿತ ಪಕ್ಷವನ್ನ ಎದುರಿಸಬೇಕಾಗತ್ತೆ, ಟೀಕೆ ಟಿಪ್ಪಣಿ ಮಾಡಬೇಕಾಗುತ್ತೆ, ವಿರೋಧಿಸಬೇಕಾಗುತ್ತೆ. ಇವರು ಹೆದರ್ಕೊಂಡು ಕೂತ್ಕೊಂಡ್ಬಿಡ್ತಾರಾ, ಹಾಗೆ ಸಮರ್ಥವಾಗಿ ವಿಪಕ್ಷವಾದಂತಹ ಕೆಲಸವನ್ನ ಮಾಡ್ತಾರಾ, ಇದೆಲ್ಲವನ್ನು ಕೂಡ ನೋಡಬೇಕು. ಒಟ್ಟಾರೆ ಯತ್ನಾಳ್ ಅವರ ಈ ಒಂದು ಹೇಳಿಕೆ ಬಿಜೆಪಿ ಪಾಳ್ಯದಲ್ಲಿ ಒಂದು ಸಂಚಲನ ಮೂಡಿಸಿದ್ರೆ, ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಅವರು ಅಂದ್ರೆ ಏನು ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಗುಸುಗುಸು ಚರ್ಚೆಗಳು ನಡೀತಾ ಇದೆ, ಅವರಲ್ಲೇ ಒಂದಷ್ಟು ಜನಕ್ಕೆ ಹೆದರಿಕೆ ಇದೆ. ಬಿಕಾಸ್ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಸಿದ್ದರಾಮಯ್ಯನವರ ಬಣ ಅಂತ ಹೇಳ್ಕೊಂಡು ಡಿ.ಕೆ.ಶಿ ವಿರುದ್ಧವಾಗಿ ಯಾರ್ಯಾರು ಕೆಲಸ ಮಾಡಿದ್ರು ಅವರುಗಳಿಗೂ ಕೂಡ ಹೆದರಿಕೆ ಕಾಡ್ತಾ ಇರುವಂತದ್ದು ಏನಾಗ್ಬಿಡುತ್ತೋ ಅಂತ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದಂತಹ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಳ್ತಾರೆ, ಯಾವ ರೀತಿಯಾದಂಥ ಆಡಳಿತವನ್ನು ಕೊಡ್ತಾರೆ, ಯಾವ ರೀತಿಯಾದಂಥ ರಾಜಕಾರಣವನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ಬೇಗ ನಮ್ಮದು.